ಇನ್ನೊಬ್ಬರ ಆಳ್ವಾರ ಬಗ್ಗೆ ಹೇಳಬೇಕು. ಅವರ ಹೆಸರು ತೊಂಡರಡಿಪ್ಪೋಡಿ ಆಳ್ವಾರ್ ಅಂತ. ತೊಂಡರಡಿಪ್ಪೋಡಿ ಆಳ್ವಾರ್ ಅಂತ. ಇವರು ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಿದಂಥವರು. ವಿಪ್ರನಾರಾಯಣ ಅಂತ ಹೆಸರು. ದೊಡ್ಡವರಾದರು. ಪೆರಿ ಆಳ್ವಾರ್ ಹಾಗೆ ಇವರು ಕೂಡ ಹೂ ಮಾಲೆ ಕಟ್ಟೋದ್ರಲ್ಲಿ ತೃಪ್ತಿ ಪಡ್ಕೊಂಡವರು. ಭಗವಂತನ ಸೇವೆಗೆ ತಾವು ಮುಡಿಪಾಗಿಬಿಟ್ಟು ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು. ಮದುವೆ ಆದರೆ ಭಗವಂತನ ಸೇವೆಗೆ ಅಡ್ಡ ಆಗ್ತದೆ ಅಂತ ಕೆಲವ್ರ ತಲೆಯಲ್ಲಿ ಇರ್ತದೆ ಭ್ರಮೆಗಳು. ಮದುವೆ ಆಗದೆ ಹೋದರೆ ಸಮಾಜ ಸೇವೆ ಮಾಡ್ಬೋದು ಅಂತ. ಮಾಡಿದವ್ರು 1000 ಜನ ಇದ್ದಾರೆ, ಮದುವೆ ಆಗಿ ಚೆನ್ನಾಗಿ ಮಾಡಿದವರು. ಅದು ನಮ್ಮ ನಂಬಿಕೆ ಅಷ್ಟೇ. ಅವ್ರಿಗೆ ನಂಬಿಕೆ ಏನಂದರೆ ನಾವು ಮದುವೆ ಆಗಿಬಿಟ್ರೆ ಭಗವಂತನ ಸೇವೆಗೆ ಅಡ್ಡ ಆಗ್ತದೆ ಅಂಥೇಳಿ ಮದುವೆ ಆಗೋದು ಬಿಟ್ರಂತೆ. ಇದು ನಾವು ಎಷ್ಟು ಚೆಂದ ಮಾಡಿದ್ದೀವಿ ಪುರಾಣ ಕಥೆಗಳನ್ನು ಅಂದರೆ, ನಮಗಿರುವ ಸಿಟ್ಟು, ಕೋಪ, ತಾಪ, ಅಸೂಯೆಗಳನ್ನು ಭಗವಂತನಿಗೂ ಸೇರಿಸ್ಬಿಡ್ತೀವಿ ನಾವು. ಒಂದ್ಸಲ ಲಕ್ಷ್ಮೀದೇವಿ ಅಂದ್ಲಂತೆ, ನೀನೇ ಮದುವೆ ಆಗಿದ್ದೀಯಾ, ನಿನ್ನ ಶಿಷ್ಯ ಮದುವೆ ಆಗೋದಿಲ್ಲ ಅಂತ ಕೂತಿದ್ದಾನೆ, ಅವ್ನಿಗೆ ಯಾಕೆ ಮದುವೆ ಮಾಡಿಸ್ಬಾರ್ದು ನೀನು ಅಂತ. ಅವ್ನು ಬಹುಶಃ ಹೇಳಿಬೇಕು, ನಾ ಮಾಡಿದ ತಪ್ಪು ಅವನ್ಯಾಕೆ ಮಾಡಬೇಕು ಅಂತ ಅಂದ್ಕೊಂಡೆ, ಹೇಳಿದ್ದು ಗೊತ್ತಿಲ್ಲ. ಆದರೆ ಆಕೆ ಲಕ್ಷ್ಮೀದೇವಿ ಅಂತ ಮಾಡಿಸೇ ಬಿಡ್ತೀನಿ ಮದುವೆ ಇವನಿಗೆ ಅಂತ, ಇವನ ಆ ಸ್ತ್ರೀ ಸೆಳವಿಗೆ ಹಾಕಿಬಿಡ್ತೇನೆ ಅಂತ ಅಂದ್ಲಂತೆ. ಆಕೆಗೆ ಹಠ, ಯಾಕೋ ಏನೋ ಪಾಪ ಇವನ ಮೇಲೆ ಪರಿಸ್ಥಿತಿ ಅದು. ಈ ಬರೀ ಹೂ ಮಾಡ್ಕೊಂಡು ಮಾಲೆ ಮಾಡ್ಕೊಂಡು ಆರಾಮಾಗಿದ್ದಂಥ ಮನುಷ್ಯ ಒಂದು ದಿವಸ ಆಕೆ ಏನು ಮಾಡಿದ್ಲು ಅಂದರೆ, ಅಲ್ಲಿ ರಾಜನ ಮನೆಯಲ್ಲಿ ಒಬ್ಬಳು ಡಾನ್ಸರ್ ಇದ್ಲು, ದೇವದೇವಿ ಅಂತ. ಚೋಳರಾಜನ ಆಸ್ಥಾನದಲ್ಲಿ ದೇವದೇವಿ ಅಂತ ಒಬ್ಬ ಅತ್ಯಂತ ಸುಂದರಳಾದ ನರ್ತಕಿ ಇದ್ಲು. ಆಕೆಗೆ ಮನಸ್ಸಲ್ಲಿ ಪ್ರಚೋದನೆ ಮಾಡಿದ್ಲು, ಇವ್ರ ಮನಸ್ಸನ್ನು ಸೆಳಿ ಅಂತ. ಆಕೆ ಏನೇನೋ ಪ್ರಯತ್ನ ಮಾಡಿದ್ರು ಇವ್ರ ಮನಸ್ಸನ್ನು ಸೆಳೆಯೋಕೆ ಆಗಲಿಲ್ಲ. ಇವ್ರು ತಿರುಗೇ ನೋಡಲಿಲ್ಲ ಆಕೆನ. ಆಕೆಗೆ ಒಂಥರ ಅಪಮಾನ ಆದಂಗೆ ಆಗ್ಬಿಡ್ತು. ಏನಿದು ಹಿಂಗೆ, ನಾನು ಇಷ್ಟು ಸುಂದರಿಯಾಗಿದ್ದೇನೆ, ನನ್ನ ಕಡೆ ನೋಡೋದೇ ಇಲ್ಲ ಇವನು ಅಂತ. ಲಕ್ಷ್ಮಿ ಬಿಡಲ್ಲ, ಏನೇನೋ ಹೊಸ ಹೊಸ ಹಾದಿಗಳನ್ನು ಹೇಳಿಕೊಟ್ರು. ಒಂದು ಸಲ ಜೋರಾಗಿ ಮಳೆ ಬರ್ತಿರ್ಬೇಕಾದ್ರೆ ಆಕೆ ಓಡಿ ಬಂದಳು. ಇವೆಲ್ಲ ಪಕ್ಕ ಸಿನಿಮಾದಲ್ಲಿ ಬರೋ ಸ್ಟೋರಿ ಕಂಡಂಗೆ ಕಾಣಿಸ್ತವೆ. ನೋಡಿದ್ರೆ ಹಂಗೆ ಅನಿಸುತ್ತೆ. ಆಕೆ ಪೂರ ನೆಂದು ಬರಬೇಕಾದ್ರೆ ಈತ ನೋಡಿಬಿಟ್ಟ, ಮನಸ್ಸು ಚಂಚಲ ಆಯಿತು, ಆಕೆ ಜೊತೆಗೆ ಇದ್ಬಿಟ್ಟ ವಿಪ್ರನಾರಾಯಣ. ಎಷ್ಟರ ಮಟ್ಟಿಗೆ ಆಕೆ ಸೆಳೆತದಲ್ಲಿ ಹೋಗ್ಬಿಟ್ಟ ಅಂದರೆ, ಎಲ್ಲವನ್ನೂ ಮರೆತ, ರಂಗನಾಥನ ಮರೆತ. ರಂಗನಾಥನ್ನೇ ಮರೆತ ಹೂ ಕಟ್ಟೋದೇ ನೆನಪಿರ್ತದೆ. ಹಾಗೆ ಇದ್ಬಿಟ್ಟ. ಆಕೆ ಪ್ರಯತ್ನ ಏನಿತ್ತು ದೇವದೇವಿದು, ಇವನು ಮನಸ್ಸು ಕೆಳಿಸ್ಬೇಕು, ಸೆಳಿಬೇಕು ಅಂತ ಇತ್ತಲ್ಲ, ಆಯ್ತಲ್ಲ ಅದು. ಆದ್ಮೇಲೆ ನಾನು ಹೋಗ್ಬಿಡ್ತೀನಿ ಅಂದ್ಲಕ್ಕೆ. ನನ್ನ ಕೆಲಸ ಮುಗೀತು, ಲಕ್ಷ್ಮಿ ಕೊಟ್ಟದ ಅಸೈನ್ಮೆಂಟ್ ಮುಗೀತು, ನಾನು ಹೋಗ್ತೀನಿ ವಾಪಸ್ಸು ಅಂತ. ಇವನು ಎದೆ ಹೊಡ್ಕೊಂಬಿಟ್ಟ, ನೀನು ಬಿಟ್ಟು ಇರೋಕ್ಕಾಗಲ್ಲ ಅಂತ. ಆಕೆ ಹೇಳಿದ್ರು, ನಾನು ನೋಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು, ನನಗೆ ದುಡ್ಡು ತಂದು ಕೊಟ್ಟ ನನ್ನ ಕಡೆ ಬಾ, ಇದ್ರ ಬರಬೇಡ ನೀನು ಅಂತ. ಇವ್ನ ಕಡೆ ದುಡ್ಡು ಎಲ್ಲಿದೆ, ಅವನ ಕಡೆ ದುಡ್ಡು ಹುಡ್ಕೋಕೆ ಶುರು ಮಾಡಿದ. ಈಗ ನೋಡಿ ಏನಾಯಿತು ಅಂದರೆ, ಹೂಮಾಲೆ ಹೋಯಿತು, ರಂಗನಾಥ ಹೋಯಿತು, ದೇವದೇವಿಯನ್ನು ಪಡ್ಕೊಳ್ಬೇಕು ಅನ್ನೋ ಆಸೆಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಒಂದು ಸಲ ಅಳೋಕೆ ಶುರು ಮಾಡಿದಾಕೆ, ಮನೆ ಮುಂದೆ ಹೋಗ್ಬಿಟ್ಟು, ದುಡ್ಡಿಲ್ಲ ನನ್ನ ಕಡೆಗೆ, ಹೇಗಾದರೂ ಭೇಟಿ ಆಗ್ಬೇಕು ನಿನ್ನ ಅಂತ. ಕೇಳಿದ್ರು, ನೋ, ದುಡ್ಡು ಇಲ್ಲದೆ ಬರಬೇಡ ನೀನು ಅಂತ. ಆವಾಗ ರಂಗನಾಥ ಏನು ಮಾಡಿದ ಅಂದರೆ, ಎಲ್ಲ ಗಂಡ ಹೆಂಡತಿ ಎಷ್ಟು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡ್ತಾರವ್ರು. ಮಾಡಿ ಒಂದು ಬಂಗಾರದ ಬಟ್ಲನ್ನು ತೊಗೊಂಡು ಹೋಗಿ ಆಕೆ ಕೊಟ್ಟಂತೆ, ದೇವಿಗೆ ಕೊಟ್ಟು, ಇವನೇ ಕೊಟ್ಟದ್ದು ಅಂತ. ಮತ್ತು ಇವನು ಹೇಗೂ ದುಡ್ಡು ಕೊಟ್ಟಂಗೆ ಆಯ್ತಲ್ಲ, ಬಂಗಾರದ ಬಟ್ಲೆ ಕೊಟ್ಟಿದ್ದಾನೆ ಅಂತ ಕರೆದ್ಲು. ಇವನು ಹೋದಾಗ ಆಕೆ ಮನೆ ಒಳಗೆ ಹೋಗಿದ್ದಾನೆ, ಬಂಗಾರದ ಬಟ್ಲು ಬಂದಿದೆ ಆಗಲೇ. ಇಲ್ಲಿ ರಾಜನ ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಬಂಗಾರದ ಬಟ್ಲು ಮಾಯ ಆಗಿದೆ. ಹುಡುಕಿ ಅಂತ ಹೇಳಿದಾನೆ ರಾಜ. ಸೈನಿಕರು ಬಂದರು, ಇವನ ಮನೇಲಿ ಸಿಕ್ತು. ಯಾರೋ ಈಕೆ ದೇವದೇವಿ ಮನೆಯಲ್ಲಿ ಸಿಕ್ತು. ಇದೆಲ್ಲಿದು ಬಂತು ಇದು ಬಂಗಾರದ ಬಟ್ಲು, ನಮ್ಮ ಅರಮನೆಯಲ್ಲಿ ಇರಬೇಕಾದದ್ದು ಅಂತ. ಆಕೆ ಹೇಳಿದಂತೆ, ಇವನು ಕೊಟ್ಟ ಅಂತ ಹೇಳಿದಂತೆ, ಇವನು ಸೇವಕ ತಂದು ಕೊಟ್ಟ ಅಂತ. ಇವ್ನು ನಾ ಕೊಟ್ಟಿಲ್ಲ ಅಂತ ಇವನು, ನೀ ಕೊಟ್ಟಿದ್ದೆ ಅಂತ ಹೇಳ್ತಾಳಲ್ಲ ಆಕೆ ಅಂತ. ಅಲ್ರಿ, ನಾನೇ ಸೇವಕ ಆಗಿ ಕೂತಿದ್ದೀನಿ, ನನಗೆ ಯಾರು ಸೇವಕರು, ಈಗ ನನಗೆ ಯಾರೂ ಇಲ್ಲ, ಹಿಡ್ಕೊಂಡು ಹೋದ್ರು ಜೈಲಿಗೆ ಹಾಕಿದ್ರು ಅವನ್ನ. ಯಾರು ಕೇಳ್ತಾರೆ, ಪ್ರೂಫ್ ಇದೆಯಲ್ಲ. ಅವಾಗ ಹೋದಾಗ ರಾಜ ಹೇಳ್ತಾನಂತೆ, ಎಂಥ ಮನುಷ್ಯ ಹೆಂಗಾಗಿ ಹೋದಿಯಲ್ಲ ಹುಡುಗಿ ಬೆನ್ನು ಹತ್ತಿ ನೀನು, ಅಲ್ಲ ಎಷ್ಟು ಚೆನ್ನಾಗಿದ್ದೆ, ರಂಗನಾಥನ ಸೇವೆ ಮಾಡಿಕೊಂಡು ಮಾಲೆ ಮಾಡಿಕೊಂಡು ದೊಡ್ಡ ಸನ್ಯಾಸಿ ಆಗಿದ್ದೆ ನೀನು, ಈ ದಾಸಿ ಹಿಂದೆ ಹೋಗಿ ಡಾನ್ಸರ್ ಹಿಂದೆ ಹೋಗ್ಬಿಟ್ಟು ನೀನು ಜೀವನ ಹಾಳು ಮಾಡ್ಕೊಂಡೆಲ್ಲೋ, ಜೈಲಿಗೆ ಬಂದೆಲ್ಲೋ ನೀನು ಅಂತ. ಅವನಿಗೆ ಪ್ರಾಯಶ್ಚಿತ್ತ, ನಾನು ಜೀವನ ಹಾಳು ಮಾಡ್ಕೊಂಡೆ ಅಂತ ಹೊರಗೆ ಬಂದ. ಆ ಕ್ಷಣದಲ್ಲಿ ಬಂದು, ಇನ್ನು ನನಗೆ ಯಾವುದೂ ಬೇಡ ಜೀವನದಲ್ಲಿ ಅಂಥೇಳಿ ಹೊರಗೆ ಬಂದ. ನಾನು ಅಪರಾಧ ಮಾಡಿದ್ದೇನೆ, ಭಗವಂತನ ಸೇವೆಗೆ ಅನರ್ಹ ಆಗಿಬಿಟ್ಟಿದ್ದೇನೆ, ನಾನೀಗ ಅನ್ಯಾಯ ಮಾಡಿದ್ದೀನಿ. ಭಗವಂತ ನನ್ನ ದಾಸ ಆಗಿ ಬಂದು ಅವನು ಬಂಗಾರದ ಬಟ್ಲು ಕೊಟ್ಟು ಬಂದ ಅಂದರೆ ಕೆಲಸ ಮಾಡಿಸ್ತಿಲ್ವ ಭಗವಂತನ ಕಡೆಯಿಂದ, ಆದ್ದರಿಂದ ನಾನು ಭಗವಂತನ ಸೇವೆ ಇನ್ಮೇಲೆ ಮಾಡಲ್ಲ. ಏನು ಮಾಡಿದರೂ ಭಗವಂತನ ದಾಸರ ಸೇವೆ ಮಾಡ್ಕೊಂಡಿರ್ತೀನಿ, ಭಗವಂತರ ದಾಸರ ಸೇವೆ ಮಾಡ್ಕೊಂಡಿರ್ತೀನಿ ಅಂಥೇಳಿ ಅದಕ್ಕೆ ನನ್ನ ಹೆಸರನ್ನು ತೊಂಡರಡಿಪ್ಪಡಿ ಅಂತ. ತೊಂಡ ಅಂದರೆ ಭಕ್ತ, ತೊಂಡರಡಿ ಅವ್ರ ಪಾದದ ಧೂಳು. ನಾನು ಭಗವಂತನ ಭಕ್ತರ ಪಾದದ ಧೂಳಾಗಿರ್ತೀನಿ ಅಂಥೇಳಿ ತೊಂಡರಡಿಪ್ಪಡಿ ಅಂತ ಕರ್ಕೊಂಡು ಮುಂದೆ ದಾರಿ ತಪ್ಪದೇನೆ ತಾನು ಬದುಕಿರೋವರೆಗೂ ಹಾಡುಗಳನ್ನು ಬರೆದು, ಭಕ್ತಿ ಹಾಡುಗಳನ್ನು ಬರೆದು ತನ್ನ ಜೀವನ ಸಾಗಿಸಿದರು ಅಂತ.
ಈ ನಾವೆಲ್ಲ ಕಡೆ ನೋಡಿದ್ದೀವಿ ಇದನ್ನು. ಯಾವುದೋ ಒಂದು ಕಾರಣಕ್ಕೆ ದಾರಿ ತಪ್ಪಿ ಹೋದಂಥ ಮನುಷ್ಯ ಮತ್ತೆ ವಾಪಸ್ ಬಂದು, ಇದೆಲ್ಲ ಕಡೆ ಆದದ್ದು. ಕಾರ್ಡಿನಲ್ ನ್ಯೂಮನ್ ಕೂಡ ಆದದ್ದು. ಕಾರ್ಡಿನಲ್ ನ್ಯೂಮನ್ ಧರ್ಮವನ್ನು ಬಿಟ್ಟು ಬೇರೆ ಕಡೆ ಹೋಗಿ ನಾನು ತಪ್ಪಾಯಿತು ಅಂತ ಬಂದು ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್ ಅಂತ ಬರೆದದ್ದು. ಅದೇ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಬರೆದದ್ದು. ಕಳೆದು ಹೋಗಿದ್ದೆ ಒಂದು ಸಲ, ಹಿಂದವ ನೋಡಿದ್ನಲ್ಲಪ್ಪ ನಿನ್ನ ಮುಖ, ಅದು ಸಿಗ್ತದ ನನಗೆ ಎಂದಾದರೂ ಅಂತ ಕೇಳೋ ಹಾಗೆ. ಇವರು ತೊಂಡರಡಿಪಡಿ ಹಾಗೆ ಮಾಡಿ ವಾಪಸ್ ಬಂದವರು. ಇನ್ನೊಬ್ಬ ಆಳ್ವಾರರ ಬಗ್ಗೆ ನಾನು ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು. ಭಾಳ ದೊಡ್ಡ ಆಳ್ವಾರರು. ಅವ್ರ ಬಗ್ಗೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಮಾಸ್ತಿಯವರೊಂದು ಅದ್ಭುತ ನಾಟಕ ಬರೆದಿದ್ದಾರೆ, ಅದನ್ನು ಓದಬೇಕು ನೀವು. ತಿರುಪ್ಪಾಣಿ ಅಂತ, ತಿರುಪ್ಪಾಣಿ ಆಳ್ವಾರ್ ಅಂತ ಕರೀತಾರೆ. ಅದ್ಭುತ ನಾಟಕ. ಹೋಸಲ ನಾನು ಬುದ್ಧನ ಬಗ್ಗೆ ಮಾತಾಡಿದಾಗ ಯಶೋಧರೆ ಬಗ್ಗೆ ಹೇಳಿದ್ದೆ. ಅದೇ ರೀತಿ ಈ ಸಲ ನಾನು ಹೇಳೋದು, ದಯವಿಟ್ಟು ತಿರುಪ್ಪಾಣಿ ಓದಿ. ಮಾಸ್ತಿ ಮೊದಲೇ ಶ್ರೀ ವೈಷ್ಣವದವರು. ಅವ್ರ ಬಗ್ಗೆ ತುಂಬ ವಿಶ್ವಾಸ, ಆದರ ಇದೆ. ಅಷ್ಟು ಆದರವನ್ನು ಹಾಕಿ ಬರೆದಿದ್ದಾರೆ. ತಿರುಚಿರಾಪಳ್ಳಿಯೊಳಗೆ ಕಾರ್ತೀಕ ಏಕಾದಶಿ ದಿವಸ ಹುಟ್ಟಿದಂಥ ಮಗು ತಿರುಪ್ಪಾಣಿ ಆಳ್ವಾರ್. ಪಾಣಾರ್ ಅಂತ ಒಂದು ಹರಿಜನ ಕುಟುಂಬದ ಮಕ್ಕಳು ಪಾಲಕರು ಬೆಳೆಸಿದರು. ಈ ಮಗು ಎಲ್ಲಿ ಹುಟ್ಟಿತು ಅಂತ ಗೊತ್ತಿಲ್ಲ. ಹರಿಜನ ಕುಟುಂಬದವ್ರು ಬೆಳೆಸಿದ್ರು ಅವನ್ನ. ಪಾಣಾರ್ ಅಂತ ಒಂದು ಅತ್ಯಂತ ಹಿಂದುಳಿದಂಥದ್ದು ಅಸ್ಪೃಶ್ಯರ ಕುಟುಂಬ ಅದು. ಅಂಥಲ್ಲಿ ಮಗು ಬೆಳೀತು. ಮಗುವಿಗೆ ಪಾಣನ್ ಅಂತ ಹೆಸರಿಟ್ರು. ಈ ಪಾಣನ್ ಕುಲದವರಿಗೆ ಹಾಡು ಬಂದ್ಬಿಡ್ತಿತ್ತು. ಒಂಥರ ಗಂಧರ್ವ ವಿದ್ಯೆ ಇದ್ದಂಗೆ ಅವರಿಗೆ. ತುಂಬ ಚೆಂದ ಹಾಡೋರು, ಮೈದುಂಬಿ ಹಾಡೋರು. ಈ ಪಾಣನ್ ಕೂಡ ರಂಗನಾಥನ ಹಾಡುಗಳನ್ನು ಕೇಳ್ತಾ ತಾನು ಹಾಡ್ತಾ ಬೆಳೆದವನು. ಕಾವೇರಿ ನದಿ ತೀರಕ್ಕೆ ಕೂತ್ಕೊಂಡ್ಬಿಟ್ಟು ಹಾಡ್ತಾ ಇದ್ದರೆ ಜನ ನೆರೆದು ಬಿಡಬೇಕು ಅನ್ಸುತ್ತೆ, ಅಷ್ಟು ಚೆಂದ ಹಾಡ್ತಿದ್ದಂಥವನು. ಒಳಗೆ ಹೋಗೋಂಗಿಲ್ಲ. ಆಗಿನ ಕಾಲದಲ್ಲಿ ದೇವಾಲಯ ಪ್ರವೇಶ ಇರಲಿಲ್ಲ ಅಸ್ಪೃಶ್ಯರಿಗೆ. ಹೊರಗೆ ನಿಂತ್ಕೋತಿದ್ದ, ಹಾಡ್ತಿದ್ದ ಅಲ್ಲಿಂದನೇ. ಒಂದು ಸಲ ಅತ್ಯಂತ ಖ್ಯಾತರಾದಂಥವರು, ಭಕ್ತಿ ಶ್ರದ್ಧೆಗೆ ಮತ್ತು ಜ್ಞಾನಕ್ಕೆ ಮತ್ತೊಂದು ಹೆಸರಾಗಿದ್ದು, ದೇವಸ್ಥಾನದ ಮುಖ್ಯ ಅರ್ಚಕರಾಗಿದ್ದಂಥವರು ಲೋಕಸಾರಂಗ ಮುನಿಗಳು ಅಂತ. ಮುಖ್ಯ ಅರ್ಚಕರವರು. ದಿನ ಅವರೇ ಭಗವಂತನ ಮುಟ್ಟಿ ಅಭಿಷೇಕ ಮಾಡುವಂಥವ್ರು. ಅವರು ಕಾವೇರಿ ನದಿಯಿಂದ ನೀರು ತರಬೇಕು ಅಂತ ಹೋಗ್ತಿದ್ದಾರೆ. ದಾರಿಯಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಹಾಡ್ತಿದ್ದಾನೆ ಪಾಣನಿಯವನು. ಅಸ್ಪೃಶ್ಯ ನಿಂತಿದ್ದಾನೆ, ಹೇಗೆ ಹೋಗಬೇಕು? ಅದಕ್ಕೆ ಹೇ ದಾರಿ ಬಿಡೋ ಅಂದರು. ಇವನಿಗೆ ಕೇಳಿಸ್ತಿಲ್ಲ, ಮೈ ಮರೆತು ಹಾಡ್ತಾ ಇದ್ದಾನೆ. ಸರಿ ಅಂತ ಕೂಗಿದ್ರು, ಅವನು ಕೇಳಿಸ್ಲಿಲ್ಲ. ಅವ್ರಿಗೆ ಭಾರಿ ಕೋಪ ಬಂದು ಏನು ಮಾಡಿದ್ರು, ಮುಟ್ಟೋಂಗಿಲ್ಲಲ್ಲ ಅವನ್ನ. ಒಂದು ಕಲ್ಲು ತೊಗೊಂಡು ಕಲ್ಲು ತೊಗೊಂಡು ಎಸೆದ್ರು ಅವನಿಗೆ. ಅವ್ನು ಟಪ್ ಅಂತ ಹಣೆಗೆ ಬಡಿತು, ರಕ್ತ ಸುರಕ್ಷ ಶುರು ಆಗಿಬಿಡ್ತು. ಗಾಬರಿ ಆದ. ಕಲ್ಲು ಬಡಿದ ತಕ್ಷಣ ಕಣ್ಣು ತೆಗೆದ. ಅವನಿಗೆ ತನ್ನ ತಲೆಗೆ ಪೆಟ್ಟಾಯಿತು, ರಕ್ತ ಸುರಿಯಿತು ಅನ್ನೋ ದುಃಖದಕ್ಕಿಂತ ಮಹಾತ್ಮರು ನೀರಿಗೆ ಹೋಗೋ ದಾರಿಯಲ್ಲಿ ನಿಂತ್ಕೊಂಡು ಅಡ್ಡ ಮಾಡಿದ್ನಲ್ಲ ಅವರಿಗೆ ಅಂತ ಬೇಜಾರಾಗಿ, ಕ್ಷಮಿಸ್ಬಿಡಿ, ನಾನು ದಯವಿಟ್ಟು ತಪ್ಪಿಸ್ಬಿಡಿ, ಗೊತ್ತಾಗಲಿಲ್ಲ ನನಗೆ ಅಂತ ಹೋಗ್ಬಿಟ್ಟ. ಇವರು ನೀರು ತೊಗೊಂಡು ವಾಪಸ್ ಬಂದರು. ವಾಪಸ್ ಬಂದು ಶ್ರೀರಂಗನಾಥನಿಗೆ ಅಭಿಷೇಕ ಮಾಡಬೇಕು ಅಂತ ನೋಡಿದರೆ ಆ ವಿಗ್ರಹದ ಹಣೆಯಿಂದ ರಕ್ತ ಸುರಿತಾ ಇದೆ. ತಕ್ಷಣ ಮಹಾಜ್ಞಾನಿಗಳವರು, ಸಣ್ಣವರೆಲ್ಲ, ಗೊತ್ತಾಯಿತು ಏನೋ ಅಪಚಾರ ಆಯಿತು ರಂಗನಾಥನ ಹಣೆಯಿಂದ ಆಗ್ತಿರ್ಬೇಕಾದ್ರೆ ಅಂತ. ತಕ್ಷಣ ಆಗಿದ್ದಾಗೆ ಬಾಗಿಲು ಮುಚ್ಕೊಂಡ್ಬಿಡ್ತಂತೆ. ಶ್ರೀರಂಗನಾಥನ ಬಾಗಿಲು ಮುಚ್ಕೊಂಡ್ಬಿಡ್ತು. ಒಳಗಡೆ ಧ್ವನಿ ಬಂತಂತೆ. ಮಾತು ದಯವಿಟ್ಟು ಗಮನಿಸ್ಬೇಕು ಇದನ್ನು. ತಿರುಪ್ಪಾಣಿ ಆಳ್ವಾರಿಗೆ ಅಪಮಾನ ಮಾಡಿದ್ದೀರಿ ನೀವು. ಭಗವಂತನೇ ಕರೆದದ್ದು ಆಳ್ವಾರ್ ಅಂತ, ಮತ್ತೊಬ್ಬರು ಕರೆದದ್ದಲ್ಲ. ಅವನು ಪಾಣನ್ ಅಂತ ಕರೀತಾ ಇದ್ರು. ಆ ಪಾಣನ್ನ ತಿರುಪಾಣನ್, ತಿರು ಅಂದ್ರೆ ದೊಡ್ಡವರು, ತಿರುಪಾಣನ್ ಅಂದ ಬದಲು ತಿರುಪಾಣಿ ಆಳ್ವಾರ್. ಅವ್ರಿಗೆ ಅಪಮಾನ ಮಾಡಿದ್ದೀರಿ, ಅವ್ರು ಪೆಟ್ಟು ಮಾಡಿದ್ದೀರಿ. ಆದ್ದರಿಂದ ಅವ್ರ ಕ್ಷಮೆ ಕೇಳಿ ಕರ್ಕೊಂಬಂದ ದರ್ಶನ ಮಾಡಿಸೋ ತನಕ ನಾನು ಬಾಗಿಲು ತೆಗಿಯೋಲ್ಲ ಅಂತ. ಈ ಲೋಕಸಾರಂಗ ಮುನಿಗಳು, ದೊಡ್ಡ ಮುನಿಗಳವರು, ಓಡಿದ್ರು ತಪ್ಪಾಯಿತು ಅಂತ ಹೇಳಿ. ಹೋಗಿ ನೋಡಿದ್ರೆ ಮರದ ಬಿಡು ಕೂತಿದ್ದಾನ ಅವನು. ಅವನು ಹೋಗಿ ಕ್ಷಮೆ ಕೇಳಿ, ತಪ್ಪಾಯ್ತು ಮಹಾರಾಯ, ಶ್ರೀರಂಗನಾಥ ನಿನಗೆ ಹೊಡೆದದ್ದು ಅವ್ನು ಶ್ರೀರಂಗನಾಥನಿಗೆ ಮುಟ್ಟಿದೆ, ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡ್ರಂತೆ. ಅವನಿಗೆ ಭಾರಿ ಮುಜುಗರ. ದೊಡ್ಡ ಮುನಿಗಳು ನನ್ನ ಕಾಲು ಮುಟ್ತಾರಲ್ಲಪ್ಪ ಇವರು, ಕಾಲು ಮುಟ್ಟಬೇಡಿ ಸ್ವಾಮಿ, ನನಗೆ ಭಾಳ ಮುಜುಗರ ಆಗ್ತದೆ ಅಂದಂತ. ಇಲ್ಲ ಬಾ, ನೀನು ದರ್ಶನ ಮಾಡಿಸ್ತೀನಿ ಅಂದರು. ಅವ್ನು ಬರೋಲ್ಲ ಅಂದ. ಯಾಕಂದ್ರೆ ಆಗಿನ ಕಾಲದ ದೇವಸ್ಥಾನದಾಗ ಕಾಲಿಟ್ಟರೆ ನಮ್ಗೆ ಅನ್ಯಾಯ ಬಿಡ್ತದೆ, ಶಾಪ ಬರ್ತದೆ ದೇವ್ರದ್ದು ಅಂತ ಭಯ ಅವನಿಗೆ. ಇಲ್ಲ ಬಾರಯ್ಯ, ನಾ ಕರ್ಕೊಂಡು ಹೋಗ್ತೀನಿ, ರಂಗನಾಥನ ಹೇಳಿದ್ದು ಅಂದರೆ ನೀವು ಏನು ಹೇಳಿದ್ರು ಅಡ್ಡಿ ಇಲ್ಲ, ದೇವಸ್ಥಾನದಲ್ಲಿ ಕಾಲಿಟ್ಟರೆ ನಾನು ಅಪವಿತ್ರ ಮಾಡಲ್ಲ, ಅದನ್ನು ದೇವಸ್ಥಾನದಲ್ಲಿ ಕಾಲೇ ಇಡಲ್ಲ ಅಂದಂತೆ. ಅದಕ್ಕೆ ಲೋಕಸಾರಂಗ ಮುನಿಗಳು ಏನು ಮಾಡ್ತಾರೆ, ನೀ ಕಾಲಿಡಲ್ಲ, ಬೇಡ ಬಿಡು ಅಂದರು. ಅವ್ನ ಮಾತೇ ಕೇಳಲಿಲ್ಲ. ಅವ್ನು ಹೋಗಿ ಎತ್ಕೊಂಡು ಹೆಗಲ ಮೇಲೆ ಕೂಡ್ಸ್ಕೊಂಡ್ಬಿಟ್ರಂತೆ. ನೀ ಕಾಲೇ ಊರ್ಬೇಡ, ನಾ ಕರ್ಕೊಂಡು ಹೋಗ್ತೀನಿ ಬಾ. ಅಲ್ಲಿ ಹೊತ್ಕೊಂಡ್ಬರ್ಬೇಕಾದ್ರೆ ಊರು ಜನ ಬೆರಗಾಗಿ ನೋಡಿದ್ರಂತೆ. ಅತ್ಯಂತ ಶ್ರೇಷ್ಠ ಮುನಿ, ಜ್ಞಾನಿ, ಮಹಾಪ್ರಧಾನ ಅರ್ಚಕನಾಗಿದ್ದಂಥವನು ಈ ಅಸ್ಪೃಶ್ಯನಂಥ ಹುಡುಗ ಈ ಪಾಣನನ್ನು ಹೆಗಲ ಮೇಲೆ ಕೂಡ್ಸ್ಕೊಂಡು ಹೋಗೋದನ್ನು ನೋಡಿ ಆಶ್ಚರ್ಯ ಆಯ್ತಂಥವ್ರಿಗೆ. ಅದಕ್ಕೆ ಮುನಿಗಳಿಗೊಂದು ಹೆಸರು ಬಂದಿದೆ, ಮುನಿವಾಹನ ಅಂತ. ಯಾರು ಮುನಿಗಳು ಅವನು ಎತ್ಕೊಂಡು ಅಡ್ಡಾಡಿದ್ರೋ ಮುನಿಗಳೇ ಅವನಿಗೆ ವಾಹನ ಆಗಿಬಿಟ್ರಲ್ಲ, ಅದಕ್ಕೆ ತಿರುಪಾಣಿ ಆಳ್ವಾರಿಗೆ ಮುನಿವಾಹನ ಅಂತ ಒಂದು ಹೆಸರು ಬಂತು.
ಕರ್ಕೊಂಡು ಬಂದರು. ಒಳಗೆ ಬರೋ ಹೊತ್ತಿಗೆ ಬಾಗಿಲು ತೆಗೀತು. ಮೊಟ್ಟ ಮೊದಲನೇ ಬಾರಿಗೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ, ಧ್ವನಿಪೂರ್ಣವಾದಂಥ ಕಥೆಗಳಿವು, ಬರೀ ಕಥೆಗಳಲ್ಲ. ಆ ಕಾಲದಲ್ಲಿ 7-8ನೇ ಶತಮಾನದಲ್ಲಿ ಕೆಲವರನ್ನ ದೇವಸ್ಥಾನದಿಂದ ಹೊರಗಿಟ್ಟು ದರ್ಶನ ಆಗಬಾರ್ದು ಅಂತ ಅನ್ನೋದನ್ನು ಹೇಗೆ ಬದಲಾಯಿಸಿದರು ಅಂದರೆ, ಅತ್ಯಂತ ಜ್ಞಾನಿಗಳು ಪ್ರಧಾನ ಅರ್ಚಕರಾದಂಥವರು ಅವನ ಹೆಗಲ ಮೇಲೆ ಹೊತ್ಕೊಂಡು ಬಂದು ದರ್ಶನ ಮಾಡಿಸಿದರು ಅಂತ. ಇದು ಕಲ್ಪನೆ ಮಾಡಬೇಕು. ಬರೀ ದರ್ಶನಕ್ಕೆ ಅವಕಾಶ ಕೊಡೋದಲ್ಲ, ಅವನ ಹೆಗಲ ಮೇಲೆ ಹೊತ್ಕೊಂಡು ಬಂದು ತನ್ನ ಹೆಗಲ ಮೇಲೆ ಕೂಡಿಸ್ಬಿಟ್ಟು ದೇವರ ದರ್ಶನ ಮಾಡಿಸಿದಾಗ ಅಲ್ಲಿ ನಿಂತ್ಕೊಂಡು ಅವನು ಫಸ್ಟ್ ಟೈಮ್ ನೋಡಿದ್ದು ದೇವರನ್ನು. ತಿರುಪಾಣಿ ಕಣ್ಣಿಂದ ನೀರು ಸುರಿಯುತ್ತದೆ. ಆ ಯೋಗ ನಿದ್ರೆಯಲ್ಲಿದ್ದಂಥ ಆ ಸುಂದರವಾದ ವಿಗ್ರಹವನ್ನು ನೋಡಿ ಭಕ್ತ ಪರವಶವಾಗಿ 10 ಹಾಡುಗಳನ್ನು ಬರೆದರು. 10 ಹಾಡು ಅಲ್ಲೇ ನಿಂತ್ಕೊಂಡೇ ಬರೆದದ್ದು. ಇವತ್ತಿಗೂ ಹೇಳ್ತಾರೆ ತಿರುಪಾಣಿ ಬರೆದದ್ದು 10 ಶ್ಲೋಕಗಳು. ಈ 4000 ಪ್ರಬಂಧಮೊಳಗೆ 4000 ಶ್ಲೋಕಗಳಲ್ಲಿ ತಿರುಪಾಣಿದಿರೋದು 10 ಶ್ಲೋಕ. ಆದರೆ ಅವರು ಭಾಳ ವರ್ಣನೆ ಚೆನ್ನಾಗಿ ಮಾಡ್ತಾರೆ. ಅವು 10 ವಜ್ರಗಳು ಅಂತ, 10 ವಜ್ರಗಳು ಅಂತ ತಿರುಪಾಣಿ ಬರೆದದ್ದು. ಇದು ನನಗೆ ಯಾಕೆ ಮುಖ್ಯ ಆಗತ್ತಂದರೆ, ಆ ಕಾಲದಲ್ಲಿ ಬದಲಾವಣೆಯ ಗಾಳಿ ಎಷ್ಟು ಚೆನ್ನಾಗಿ ಬಂತು. ನಾನು ಮೊದಲೇ ದಿವಸನೇ ಹೇಳಿದ್ದೆ, ಶ್ರೀ ವೈಷ್ಣವಿಸಮ್ ಅನ್ನೋದು ಮೋಸ್ಟ್ ಕಾಸ್ಮೋಪಾಲಿಟನ್ ಜಾತಿ ಮತಗಳನ್ನು ಮೀರಿ ಭಕ್ತಿಯನ್ನು ಪಡ್ಕೊಂಡಂಥ ಜನ ಅವರು. ಆ ಆಳ್ವಾರರು ಅವರೆಲ್ಲ ದೊಡ್ಡವರು, ಅವನ್ನೆಲ್ಲ ನೆನೆಸ್ಕೊಂಡಿದ್ದೀವಿ. ಇನ್ನೊಬ್ಬರು ಆಳ್ವಾರಿದ್ದಾರೆ, ನಾಳೆ ಅವ್ರ ಬಗ್ಗೆ ಹೇಳಿ ಮುಂದುವರಿಸ್ತೇನೆ. ಯಾಕಂದರೆ ಆಚಾರ್ಯರ ಬಗ್ಗೆ ಬರಬೇಕು. ನಾನು ನಿನ್ನೆ ಮತ್ತೆ ಮಠಾಧಿಪತಿಗಳಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ಅಂತ. ಅವ್ರು ಹೇಳಿದ್ರು ಕರೆಕ್ಟ್ ಆಯಿತು, 2 ದಿವಸ ಆಳ್ವಾರರು, 4 ದಿವಸ ರಾಮಾನುಜಾಚಾರ್ಯರು, ಇದು ಕರೆಕ್ಟ್ ಆಗ್ತದೆ, ಮಾಡಿ ಅಂದರು. ಆ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ. ಇವತ್ತಿಗೆ ನಿಲ್ಲಿಸಿ ನಾಳೆ ತಿರುಮಂಗೈ ಆಳ್ವಾರ್ ಅಂತಿದ್ದಾರೆ, ಅವ್ರ ಬಗ್ಗೆ ಒಂದು ಸಣ್ಣದು ಮಾತ್ರ ಹೇಳಿ ಆಚಾರ್ಯ ಪರಂಪರೆಗೆ ಹೋಗೋಣ. ನಮಸ್ಕಾರ.